ಬಾಕ್ಸಲ್ಲಿ ಕ್ರೀಮ್ ಎಲ್ಲ ಐತೆ. ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ಚೆನ್ನಾಗೈತಾ? ವೆಲ್ಕಮ್ ಬ್ಯಾಕ್ ಟು ಸುಮಾ ಮಹೇಶ್ ವ್ಲಾಗ್. ಇವತ್ತು ವ್ಲಾಗ್ನ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀವಿ. ಭಾನುವಾರ ಇವತ್ತು. ಇನ್ನೇನೋ ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ. ಹಾಗಾಗಿ ಮನೆಯೆಲ್ಲ ಸ್ವಲ್ಪ ಧೂಳು ತೆಗೆದು ಕ್ಲೀನ್ ಮಾಡಬೇಕು. ರೂಮ್ಗಳೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಹಾಲಲ್ಲೂ ಧೂಳೆಲ್ಲ ತೆಗೆದು ಶೋಕೇಸ್ನ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಟೈಮ್ ಬಂದು 10 ಗಂಟೆ ಆಗಿದೆ. ಇನ್ನೂ ತಿಂಡಿ ಕೂಡ ರೆಡಿ ಮಾಡಿಲ್ಲ. ಫಸ್ಟು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ. ರೂಮ್ನ ಕ್ಲೀನ್ ಮಾಡೋದಕ್ಕೆ ಮಹೇಶರು ಕೂಡ ಎಲ್ಪ್ ಮಾಡಿದ್ರು. ಅವರಿದ್ದಾಗಲೇ ರೂಮ್ಗಳನ್ನ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಒಬ್ಬರೇ ಮಾಡ್ತೀನಿ ಅಂದರೆ ತುಂಬಾ ಟೈಮ್ ಆಗುತ್ತೆ. ಅವರೇನೇ ಧೂಳೆಲ್ಲ ತೆಗೆದು ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಎಲ್ಪ್ ಮಾಡಿದ್ರು. ಮಹೇಶ್ ಅವ್ರಿಗೆ ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಅವರು ಕೂಡ ಹೊರಗಡೆ ಹೋಗಿದ್ದಾರೆ. ಉಳಿದಿರೋ ಕೆಲಸನ ನಾನು ಮತ್ತು ಮೋಹಿತ್ ಇಬ್ಬರು ಸೇರಿಕೊಂಡು ಮಾಡ್ತಾಯಿದ್ದೀವಿ. ನೀವು ಕೂಡ ನಿಮ್ಮ ಮನೇಲಿ ಹಬ್ಬದ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮ ಮನೇಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ ಅಂತ ಹೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಫ್ರೆಂಡ್ಸ್, ಇಲ್ಲಿ ಎರೇಸರ್ ನೋಡಿ, ನಮ್ಮ ಕುಶಲ್ ಎಷ್ಟು ಅರ್ಧಂಬರ್ಧ ಯೂಸ್ ಮಾಡಿ ಇಲ್ಲೆಲ್ಲ ಬಿಸಾಕಿದ್ದಾನೆ. ಇದನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಈಗ ನಾನು. ಅಮ್ಮ ಕ್ರೀಮ್ಗಳನ್ನೆಲ್ಲ ಇದಕ್ಕೆ ಹಾಕಿಟ್ಟಿದ್ದೀನಿ. ಶೋಕೇಸ್ ಒಳಗಡೆ ಬಾಕ್ಸಲ್ಲಿ ಬೇಡದೇ ಇರೋದನ್ನೆಲ್ಲ ತಂದು ತುಂಬಿರ್ತಾರೆ. ಯಾವುದನ್ನು ಯೂಸ್ ಮಾಡಲ್ಲ, ಆದರೂ ಕೂಡ ಇರಲಿ ಅಂತ ಹೇಳಿ ಅದನ್ನೇ ಎತ್ತಿಟ್ಕೊಂಡಿರ್ತಾರೆ. ಅದನ್ನೆಲ್ಲ ತೆಗ್ದಾಕು ಅಂತ ಹೇಳಿ ಮೋಹಿತ್ನ ಕೂರಿಸಿದ್ದೀನಿ. ಅವನು ಕೂಡ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾನೆ. ಶೋಕೇಸ್ ಎಲ್ಲ ವರ್ಷ ಆದಮೇಲೆ ನೀಟಾಗಿ ಅದೇ ರೀತಿ ಮತ್ತೆ ಜೋಡಿಸ್ದೆ. ಯಾವುದನ್ನು ಕೂಡ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಎಲ್ಲನೂ ಜೋಡಿಸಾದ್ಮೇಲೆ ಟಿ ವಿ ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿದ್ದಾಯಿತು. ನಮ್ಮನೆ ರೋಡ್ ಸೈಡ್ ಇರೋದ್ರಿಂದ ಸಿಕ್ಕಾಬಟ್ಟೆ ಧೂಳು. ಇನ್ನೇನೋ ಬೇಸಿಗೆ ಕೂಡ ಶುರುವಾಗುತ್ತೆ. ತಿಂಗಳಿಗೊಂದು ಸರಿ ಆದರೂ ಮನೆ ಕ್ಲೀನ್ ಮಾಡಲೇಬೇಕು. ಅಮ್ಮ, ತಿಂಡಿಗೆ ಏನು ಮಾಡ್ತಾಯಿದ್ದೀರಾ? ಗೋಧಿ ದೋಸೆ ಮಾಡ್ತಾಯಿದ್ದೀನಿ ಕಣ. ಅದ್ರ ಜೊತೆಗೆ ಕಾಯಿ ಚಟ್ನಿ. ತಿಂಡಿಗೆ ಇವತ್ತು ಗೋಧಿ ದೋಸೆ ಮಾಡ್ತಾಯಿದ್ದೀನಿ. 2 ಕಪ್ಪು ಗೋಧಿ ಹಿಟ್ಟಿಗೆ 1 ಕಪ್ ಅಕ್ಕಿ ಹಿಟ್ಟನ್ನು ಹಾಕಿ ದೋಸೆ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಹಾಗೆಯೇ ದೋಸೆಗೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ತನಿ, ಹೂ ಮಳೆ ಬೇಕಾ? ಹೂ ಮಳೆ ಬೇಕಾ? ಅಲ್ಲಿ ಕುಶಲ್ ಮಾಡಿಸ್ಕೊಡ್ತಾನೆ. ಫ್ರೆಂಡ್ಸ್, ಇಲ್ಲಿ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ನಮ್ಮಮ್ಮ ಇಲ್ಲಿ ದೋಸೆ ಹಾಕ್ತಿದ್ದಾರೆ. ಇವಾಗ ನಾವೆಲ್ಲ ನಾಷ್ಟ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ದೋಸೆ ಎಲ್ಲ ರೆಡಿಯಾಗಿದೆ. ಅಮ್ಮ, ತಿಂಡಿ ಹಾಕ ಬನ್ನಿ. ಕೆಲಸ ಎಲ್ಲ ಮುಗಿಸಿ ಎಲ್ಲರೂ ಒಟ್ಟಿಗೆ ತಿಂಡಿ ಮಾಡಿದ್ವಿ. ಇನ್ನು ಟಿ ವಿಲಿ ಬಿಗ್ ಬಾಸ್ ಬರ್ತಾಯಿತ್ತು. ಮಕ್ಕಳು ಕೂಡ ನೋಡ್ತಾಯಿದ್ರು. ಈ ವಾರ ಟಾಸ್ಕ್ಗಳಂತೂ ತುಂಬಾ ಚೆನ್ನಾಗಿತ್ತು. ಮಹೇಶ್ ಅವರು ಬೆಳಿಗ್ಗೆ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಹೋಗಿದ್ರು. ಮಧ್ಯಾಹ್ನ ಬರುವಾಗ ಹಾಗೇನೆ ಎಳ್ನೀರನ್ನ ತಂದಿದ್ರು. ಮಹೇಶ್ ಅವರು ಇವಾಗ ಎಳ್ನೀರನ್ನು ಕುಚ್ತಾ ಇದ್ದಾರೆ. ನಿಧಾನ ಕುಡಿ. ಚೆನ್ನಾಗೈತಾ? ಖಾಲಿನಾ? ಕೊಡ ಅಪ್ಪನಿಗೆ. ಮಧ್ಯಾಹ್ನದ ಊಟಕ್ಕೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ನಾನ್ ವೆಜ್ ಏನೂ ತರಿಸೋದಕ್ಕೆ ಹೋಗಲಿಲ್ಲ. ಈರುಳ್ಳಿ ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆ ಮತ್ತು ಟೊಮೊಟೊನ ಕೂಗಿಸ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟ್ಗೆ ಬೇಯಿಸ್ಕೊಂಡಿರೋ ಟೊಮೊಟೊನ ತೆಗೆದು ತಣ್ಣಗಾಗೋದಕ್ಕೆ ಇಡ್ತಾಯಿದ್ದೀನಿ.
ಟೊಮೊಟೊ ಎಲ್ಲ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಟೊಮೊಟೊ, ಬೇಳೆ ಸಾಂಬಾರು ಪುಡಿನ ಹಾಕಿ ಮಸಾಲೆನ ರುಬ್ಕೊಂಡಿದ್ದೀನಿ. ಈರುಳ್ಳಿ ಬೇಳೆ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆನೆಲ್ಲ ರೆಡಿ ಮಾಡಿಕೊಂಡು ಇವಾಗ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಂಡಿರೋ ಬೇಳೆನ ಹಾಕಬೇಕು. ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ ಈರುಳ್ಳಿ ಬೇಳೆ ಸಹ ರೆಡಿಯಾಗಿದೆ. ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ಕುದಿಸ್ಕೊಂಡ್ರೆ ಈರುಳ್ಳಿ ಬೇಳೆ ಸಾಂಬಾರು ಕೂಡ ರೆಡಿಯಾಗುತ್ತೆ. ಬೇಗ ಮಾಡ್ಕೋಬೋದು, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.